ವೆಲ್ಕಮ್ ಸರ್. ನಮಸ್ತೆ ಪ್ರಕಾಶ್. ನಮಸ್ತೆ. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಮಸ್ತೆ. ಬನ್ನಿ ಸರ್ ಪ್ರಕಾಶ್. ಬನ್ನಿ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇಂದು ನೀವು ಶ್ರೀ ಶ್ರೀ ಬಾಲಗಂಗಾಧರ ಸ್ವಾಮಿ ಜನ್ಮಸ್ಥಳ ಆದಂತಹ ಬಾನಂದೂರು ಗ್ರಾಮಕ್ಕೆ ಬಂದಿದ್ದೀರಾ. ಇವ್ರ ಹೆಸರು ಬೋರಮ್ಮ ಅಂತ. ಇವರು ನಮಸ್ತೆ. ಜನಪದ ಕಲಾವಿದರು. ಸೋಬಾನೆ ಪದಗಳನ್ನ ತುಂಬ ಅದ್ಭುತವಾಗಿ ಹಾಡ್ತಾರೆ. ಸೊ ತಮ್ಮೆಲ್ಲರಿಗೂ ಇವ್ರ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ನಮಸ್ತೆ. ನಮಸ್ಕಾರ ವೀಕ್ಷಕರೇ. ನಾವಿವತ್ತು ಹಿಮಾದ್ರಿ ಯೂಟ್ಯೂಬಿಂದ ಇಲ್ಲಿಗೆ ಬಂದಿದ್ದೀವಿ. ಈ ಜಾಗ ಶ್ರೀ 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 ಪರಮಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಜನ್ಮಸ್ಥಳ ಬಾನಂದೂರು ಅಂತ ಈ ಊರಿನ ಹೆಸರು. ಬಾನಂದೂರು ಅಂತ ಹೇಳಿದ ತಕ್ಷಣ ನಮಗೆಲ್ಲ ಮುಖ್ಯವಾಗಿ ನೆನಪಾಗೋದು ಬಾನಂದೂರು ಕೆಂಪಯ್ಯನವರು. ಅವರು ಹಿರಿಯ ಕಲಾವಿದರು, ದೂರದರ್ಶನ ಮತ್ತು ಆಕಾಶವಾಣಿಯಲ್ಲಿ ಕೆಲಸ ಮಾಡಿದವರು. ಅವರ ಸಂಬಂಧಿಗಳಾದಂಥ ಬೋರಮ್ಮನವ್ರನ್ನ ನಾವು ಇವತ್ತು ನಿಮಗೆ ಪರಿಚಯ ಮಾಡ್ಕೊಡೋದಕ್ಕೆ ಬಂದಿದ್ದೀವಿ. ಬೋರಮ್ಮನವರು ಬರೀ ಬೋರಮ್ಮ ಅಂತ ಹೇಳಿದ್ರೆ ಬಹುಶಃ ಯಾರಿಗೂ ಗೊತ್ತಾಗಲ್ಲ ಅನಿಸುತ್ತೆ. ಬೋರಮ್ಮನವರು ಅಂತಂದರೆ ಸೋಬಾನೆ ಬೋರಮ್ಮ ಅಂತ ಅವ್ರ ಹೆಸರು. ಅಂದರೆ ಸೋಬಾನೆ ಪದಗಳನ್ನ ಹಳೆಯ ತಲೆಮಾರಿನಿಂದ ಮುಂದಿನ ತಲೆಮಾರಿಗೂ ಅವರು ತಲುಪಿಸೋದಕ್ಕೆ ಈಗಲೂ ಪ್ರಯತ್ನ ಪಡ್ತಾ ಇದ್ದಾರೆ. ಬನ್ನಿ ವೀಕ್ಷಕರೇ, ಇವತ್ತು ನಾವು ಬೋರಮ್ಮ ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಹಲವಾರು ವಿಚಾರಗಳನ್ನ ತಿಳ್ಕೊಳ್ಳೋಣ. ನಮಸ್ತೆ ಬೋರಮ್ಮ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸೋಬಾನೆ ಪದ ಅಂದರೆ ಏನು? ಸೋಬಾನಿ ಪದ ಅಂದರೆ ಆವತ್ತಿನ ಕಾಲದಲ್ಲಿ ಟೇಪ್ ರೆಕಾರ್ಡ್ ಇಲ್ಲ, ರೇಡಿಯೋ ಇಲ್ಲ, TV ಇಲ್ಲ, ಏನೂ ಇಲ್ಲ ಅವತ್ತಿನ ಕಾಲದಲ್ಲಿ ಹಿರಿಯೋರು ಎಲ್ಲ ಸೇರಿ ಅವ್ರು ಹಂಗೆ ಸುಮ್ಮನೆ ಮದುವೆ ಮಾಡೋದು ಒಂದು ಲಕ್ಷಣ ಇಲ್ಲ ಅಂತ ಹೇಳಿ ಆ ಕಥೆನ ಒಂದು ಕಟ್ಟಿ ಯಾವ್ಯಾವ ಸಂದರ್ಭದಲ್ಲಿ ಆಡಬೇಕು ಅನ್ನೋದು, ಕಂಕಣ ಕಟ್ಟುವಾಗೇನು, ಬಾಚಿಂಗ ಕಟ್ಟುವಾಗೇನು, ಸ್ನಾನ ಮಾಡಿಸುವಾಗೇನು, ಅರಿಶಿನ ತಿಕ್ಕೋದೇನು ಅನ್ನೋದ, ಧಾರೆ ಇವಾಗ ಏನು ಅನ್ನೋದು ಅವತ್ತಿನ ಕಾಲದಲ್ಲಿ ಅದನ್ನ ಒಂದು ಕಟ್ಟಿ ಆಡಿರುವಂಥದ್ದೇ ಒಂದು ಸೋಬಾನಿ ಪದ. ಅಂದ್ರೆ ಈಗ ಒಂದು ಕಾರ್ಯಕ್ರಮ ನಡಿಬೇಕು ಅಂತಂದ್ರೆ ಅದನ್ನ ಯಾಕೆ ನಡೆಸ್ಬೇಕು, ಅಂದ್ರೆ ಒಂದು ಸೋಬಾನೆ ಪದದ ಅರ್ಥ ಏನು, ಯಾವ ಸಂದರ್ಭಕ್ಕೆ ಯಾವ ಸೋಬಾನೆ ಪದನ ಬಳಸ್ಬೇಕು ಅನ್ನೋದು ಕಾರಣಕ್ಕೆ ಹಿರಿಯರು ಅದನ್ನೆಲ್ಲ ಪ್ರಾರಂಭ ಮಾಡಿದ್ರು. ಹೌದು. ಈಗ ನೀವು ನಮ್ಮ ಮನೆತನದಲ್ಲಿ ಬಂದಂಥ ಒಂದು ಮೂಲ ಅದು ನನಗೆ ಮೈಗೂಡಿಸ್ಕೊಂಡು ಅಲ್ಲಿ ಇಲ್ಲಿ ಬೆಂಗಳೂರು ಆಕಾಶವಾಣಿಲಿ ಆಡಿದ್ದೀನಿ, ಧಾರವಾಡ ಆಕಾಶವಾಣಿಲಿ ಆಡಿದ್ದೀನಿ. ಜನಪದ ಲೋಕ ಅನ್ನೋದು ನನಗೆ ಎಷ್ಟು ಸರಿ ಆಗೋದು ಅಲ್ಲಿ ನನಗೆ ಕೊಟ್ಟವ್ರೆ ಕಾರ್ಯಕ್ರಮನ. ಈಗಿನ ಕಾಲದಲ್ಲಿ ಬೆಂಗಳೂರಲ್ಲಿ ಮದುವೆಗಳು ಅಂತಂದ್ರೆ ಬರೀ ಆರ್ಕೆಸ್ಟ್ರಾ ಆ ಥರದ್ದೇ ನಡೆಯುವಂಥದ್ದು. ಹೌದು. ಆದ್ರೆ ಹಳ್ಳಿಗಳಲ್ಲಿ ಆ ಕಾಲದಲ್ಲಿ ಅದೆಲ್ಲ ಏನು ಇರಲಿಲ್ಲ. ಆಗ ನೀವು ಸೋಬಾನೆ ಪದಗಳನ್ನ ಹಾಡಿ ಜನರನ್ನ ರಂಜಿಸ್ತಾನೂ ಬರ್ತಾ ಇದ್ದೀರಾ. ಮತ್ತೆ ಸಾಮಾನ್ಯವಾಗಿ ಈ ಕಲೆ ತಾತ ಅಥವಾ ಅಜ್ಜಿಯಿಂದ ಮೊಮ್ಮಕ್ಳಿಗೆ ಬರುತ್ತೆ ಅಂತ ಒಂದು ಮಾತಿದೆ. ಹೌದು. ಅದೇ ರೀತಿ ನೀವು ಇವಾಗ ಹೇಳಿದ್ರಿ, ನಿಮ್ಗೆ ನಿಮ್ಮ ಅಜ್ಜಿ ಅವ್ರ ಕಡೆಯಿಂದ ನಿಮ್ಗೆ ಆಡ್ತಾ ಇದ್ರು, ಅಜ್ಜಿ ಕಡೆಯಿಂದ ನಮ್ಮ ತಾಯಿ ಆಡ್ತಿದ್ರು, ತಾಯಿಯಿಂದ ನಾನು, ಇವಾಗ ನನ್ನಿಂದ ನನ್ನ ಮೊಮ್ಮಕ್ಕಳನ್ನು ಆಡ್ತಾರೆ. ಅಂದ್ರೆ ಈ ಕಲೆನ ಹೀಗೆ ನೀವು ನಿಮ್ಮ ಮೊಮ್ಮಕ್ಳಿಗೂ ಕೂಡ ಹೇಳ್ಕೊಟ್ಟು, ಅಂದ್ರೆ ಅವರು ಕೂಡ ನಿಮ್ ತರನೇ ಸೋಬಾನೆ ಪದಗಳನ್ನ ಹಾಡ್ತಾರೆ. ಆಡ್ತಾರೆ. ಓಕೆ. ಅಂದ್ರೆ ನಾನು ಕೇಳ್ಪಟ್ಟೆ ನಿಮ್ಗೆ ಬಹಳಷ್ಟು ಪ್ರಶಸ್ತಿಗಳು ನಿಮ್ಮನ್ನ ಹುಡ್ಕೊಂಡು ಬಂದಿದೆ ಅಂತ. ಅಂದ್ರೆ 1994ರಿಂದ ಹಿಡಿದು ತೀರಾ ಇತ್ತೀಚೆಗೆ ಕಳೆದ ವರ್ಷ ಕೂಡ ನಿಮ್ಗೆ ಒಂದು ಪ್ರಶಸ್ತಿ ಬಂದಿದೆ. ರಾಜ್ಯ ಸರ್ಕಾರದಿಂದ ಪ್ರಶಸ್ತಿ ಬಂದಿದೆ. ಮತ್ತೆ ರಾಮನಗರ ಒಂದು ಕಲ್ಚರಲ್ ಅಸೋಸಿಯೇಷನ್, ಮತ್ತೆ ಬಿಡದಿ ಕಲ್ಚರಲ್ ಅಸೋಸಿಯೇಷನ್, ಡಾಕ್ಟರ್ ಸುಭಾಷ್ ಭರಣಿ ಅವ್ರದ್ದು ಅಸೋಸಿಯೇಷನ್, ಅಲ್ಲಿಂದ ಹೀಗೆ ಹಲವಾರು ಪ್ರಶಸ್ತಿಗಳು ನಿಮ್ಮನ್ನ ಅಂದ್ರೆ ನಿಮ್ಮ ಪ್ರತಿಭೆಯನ್ನ ಗುರುತಿಸಿ ಬಂದಿದೆ. ಈಗ ನೀವು ಈ ಕಲೆನ ಹೇಗೆ ಬೆಳೆಸ್ಕೊಂಡು ಹೋಗ್ಬೋದು ಅಂತ ಹೇಳ್ಬೋದಾ ನೀವು? ಈ ಕಲೆನ ಮುಂದಿನ ಪೀಳಿಗೆನ ಮಕ್ಕಳಿಗೆ ನಾನು ಈ ಕಾಲೇಜ್ಗೆ ಹೇಳ್ಕೊಡೋಕ್ಕೆ ಹೋಗಿದ್ದೀನಿ, ಸ್ಕೂಲಲ್ಲಿ ಎಲ್ಲ ಹೇಳ್ಕೊಡಕ್ಕೆ ಹೋಗಿದ್ದೀನಿ. ನನ್ನ ತಲೆಮಾರಿಗೆ ಇದು ಈ ಸೋಬಾನ ಅನ್ನೋದು ಮರ್ತೋಗ್ಬಿಟ್ರೆ ಮುಂದಿನ ಪೀಳಿಗೆನ ಮಕ್ಕಳಿಗೆ ಇರಲ್ಲ ಅಂತ ಹೇಳಿ ನಮ್ಮನ್ನ ಅಲ್ಲಲ್ಲೇ ಕರೆಸಿ ಅದನ್ನ ಒಂದು ಪ್ರಚಾರ ಮಾಡಿ ಮಕ್ಕಳುಗಳಿಗೆ ಅದನ್ನ ನಾನು ಕಲಿಸ್ತೀನಿ. ಕರ್ನಾಟಕ ಸರ್ಕಾರದಿಂದ ಏನಾದರೂ ನಿಮಗೆ ಏನಾದರೂ ಸಹಾಯ ಅಥವಾ ಪ್ರೋತ್ಸಾಹ ಏನಾದರೂ ಸಿಗ್ತಾ ಇದೆಯಾ? ನನಗೆ ಕಲಾವಿದರ ದುಡ್ಡು ಅಂದ್ಬಿಟ್ಟು ನನಗೆ ಮಾಸಾಶನ ಬರ್ತದೆ. ಅದು ಮತ್ತೆ ಇನ್ನು ನಾವೆಲ್ಲರ ಕಾರ್ಯಕ್ರಮಕ್ಕೆ ಹೋದಾಗ ಮಾತ್ರ ಅಷ್ಟೇನೆ, ಅದು ಬಿಟ್ಟರೆ ಇನ್ನಿಲ್ಲ. ಆಯ್ತು. ಅಂದ್ರೆ ಸರ್ಕಾರಕ್ಕೆ ನೀವೇನಾದ್ರೂ ಮನವಿ ಮಾಡ್ಕೋಬೇಕು ಅಂತ ಅನ್ಸುತ್ತಾ ನಿಮ್ಗೆ? ಇನ್ನೂ ಹೆಚ್ಚಿನ ಸೌಕರ್ಯ ನಿಮ್ಗೆ ಏನಾದ್ರೂ ನೀಡಬೇಕಿತ್ತು ಅಂತ? ಹೌದು. ನಾವು ಹೆಚ್ಚಿನ ಕಲೆನ ತೋರಿಸಿದ್ರೆ ನಮ್ಮನ್ನ ಗುರುತಿಸಿ ಅವರು ಏನೋ ನಮಗೆ ಇನ್ನ ಏಜ್ ಆಯಿತು, ಇನ್ನು ಹೊಲ ಮನೆಯಲ್ಲಿ ಗೇಯಕ್ಕಾಗಲ್ಲ, ಏನಿಲ್ಲ ಅಂತ ಸಂದರ್ಭದಲ್ಲಿ ನಮಗೇನೋ ಇನ್ನೂ ಒಂದು ಸ್ವಲ್ಪ ಏನೋ ಕೈ ನೀಡಿದ್ರೆ ನಮ್ಮ ಜೀವನ ಆಯ್ತದೆ ಅನ್ನೋದು ಒಂದು ಉದ್ದೇಶ ಸರ್. ಸಿನಿಮಾದವರು ಇದನ್ನ ಹೆಚ್ಚಾಗಿ ಬಳಸ್ಕೊಂಡ್ರೆ ಬಹುಶಃ ಬಹಳಷ್ಟು ಜನಕ್ಕೆ ಅದನ್ನ ನಾವು ರೀಚ್ ಮಾಡಿಸ್ಬೋದು ಅನ್ಸುತ್ತೆ. ಈಗ ನಮಗೋಸ್ಕರ ನೀವು
ಈಗ ಸಾಮಾನ್ಯ ಬಾಸಿಂಗ ಕಟ್ಟುವಾಗ ಯಾವ ಸೋಬಾನ ಪದ ಹಾಡ್ತಾರೆ, ಯಾಕೆ ಅದನ್ನ ಹಾಡ್ತಾರೆ, ನೀವು ಒಂದೆರಡು ಅದನ್ನ ಹಾಡ್ಬೋದಾ ನಮಗೋಸ್ಕರ? ಕೆಸಲಕ್ಕೆ ಗದ್ದೆ ಬಯಲುಂಟೆ ಮಧುವಣ್ಣ ಸೋಬಾನ ಬನ್ನಿರೇ, ಬಾಚಿಂಗ ಕೊರುದ ಸಾರಾಣರಗೆ ಸೋಬಾನ ಬನ್ನಿರೇ, ತೊಂಡುಲು ಕೊರದೊರಗೆ ಕಂಡದಕ್ಕಿ ಬಯಲುಂಟೆ ಸೋಬಾನ ಬನ್ನಿರೇ, ತೊಂಡಲ ಕೊರದ ಸಾರಾಣರಗೆ ಸೋಬಾನ ಬನ್ನಿರೇ, ಮಾಗಾಡಿ ಸೀಮೆ ಬರಳಿ ಬೆಂಡಾಗಿದ್ದೋ ಸೋಬಾನ ಬನ್ನಿರೇ, ಬೆಂಡು ಅಲಾಡಿ ಬ್ಯಾಳದಾವೋ ಸೋಬಾನ ಬನ್ನಿರೇ. ಬಹಳ ಚೆನ್ನಾಗಿತ್ತು ಬೋರಮ್ಮ ಅವರೇ. ಈಗ ನಿಮ್ಮ ಕುಟುಂಬದವ್ರನ್ನ ನಮಗೆ ಪರಿಚಯ ಮಾಡ್ಕೊಡ್ಬೋದಾ? ಕುಮಾರ್ ಅವರೇ, ನೀವೇನು ಮಾಡ್ಕೊಂಡಿದ್ದೀರಾ? ಸರ್, ನಾನು ನಮ್ಮ ತಂದೆ ಬೆಳೆಸ್ಕೊ ಬಂದಂಥ ಕಲೆನ ನಾನು ಉಳಿಸ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ತಾತ ಪಿಳ್ಳಯ್ಯ ಅಂತ ಹೇಳಿ ಅವರು ಈ ಕಲೆನ ಮುಂದುವರ್ಸ್ಕೊ ಬರ್ತಾಯಿದ್ರು. ಅವರಿಂದ ನಮ್ಮ ತಂದೆಗೆ ಬಳುವಳಿ ಆಗ್ಬಿಟ್ಟು, ನಮ್ಮ ತಂದೆಯಿಂದ ನಮಗೆ ಬಳುವಳಿ ಆಗಿ ಬಂದು ಈಗ ನನ್ನ ಮಗನಿಗೂ ವಿಜಯ್ಗೂ ನಾನು ಈ ಕಲೆನ ಮುಂದುವರ್ಸ್ಕೊಂಡು ಹೋಗಲಿ ಅಂತೇಳಿ ಅವನಿಗೂ ಸಹ ನಾನು ಈ ಕಲೆನ ಕಲಿಸ್ತಾ ಬರ್ತಾಯಿದ್ದೀವಿ. ಹಾಗೂ ಹಲವಾರು ಶಾಲಾ ಮಕ್ಕಳಿಗೆ ಕಲಿಸುವಂಥ ಕೆಲಸನ ನಾವು ಮಾಡ್ತಾಯಿದ್ದೀವಿ ಸರ್. ಓಕೆ, ಅಂದರೆ ಯಾವ ಕಲೆ ಅಂತಲೇ ಹೇಳಲಿಲ್ವಲ್ಲ ಕುಮಾರ್? ನಮ್ಮದು ತಮಟೆ ಕಲೆ ಸರ್. ಓ, ಅಂದರೆ ತಮಟೆ ಬಾರಿಸ್ಕೊಂಡು ನೀವು ಹಾಡು ಹಾಡ್ತೀರಾ? ಹಾಡು ಹಾಡ್ತೀವಿ ಸರ್. ತಂಡ ಏನಾರು ಕಟ್ಕೊಂಡು? ಸರ್, ನಮ್ಮದೇ ಒಂದು ತಂಡ ಇಟ್ಕೊಂಡಿದ್ದೀನಿ. ಆ ತಂಡದಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಕೊಂಡು ಬರ್ತಾ ಇದ್ದೀವಿ ಸರ್. ಅಂದರೆ ನಿಮ್ಮ ಮಗನಿಗೂ ಕೂಡ ತಮಟೆ ಬಾರಿಸೋದು ಬರುತ್ತೆ? ಹೌದು ಸರ್. ಈ ಕಲೆನ ನಶಿಸಿ ಹೋಗೋದು ಬೇಡ, ಅದನ್ನು ಮುಂದೆ ಪೀಳಿಗೆಗೆ ಹೋಗ್ಬೇಕು ಅಂತ ಹೇಳಿ ಕಲೆಗೆ ಈಗ ಸಾನಿ ಪ್ರೋತ್ಸಾಹ ಕೊಡೋದಿಲ್ಲ ಯಾರನ್ನು. ಕಲೆಗೆ ಬೆಲೆ ಕೊಡೋರು ಕಡಿಮೆ ಆಗ್ಬಿಟ್ಟಿದ್ದಾರೆ. ಅದರಿಂದ ಕಲೆನ ಉಳಿಸ್ಲಿ ಅಂತ ಹೇಳಿ ನನ್ನ ಮಗನಿಗೂ ಸಹ ನಾನು ಕಲೆನ ಉಳಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಸರ್. ನೋಡಿ, ಎಷ್ಟೇ ಥರದ್ದು ಇನ್ಸ್ಟ್ರೂಮೆಂಟ್ಸ್ ಬಂದಿದ್ರು ಕೂಡ ತಮಟೆ ಸದ್ದಿನ ಮುಂದೆ ಯಾವುದೇ ಸದ್ದು ಇಲ್ಲ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಒಂದು ಅಂದರೆ ಸಂಗೀತದಲ್ಲಿ ಮೊದಲು ಪ್ರಾರಂಭ ಆಗೋದೇ ಟಮಟೆಯಿಂದ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಈಗ ನೀವು ಅದನ್ನ ಟಮಟೆ ಬಾರಿಸ್ಕೊಂಡು ಒಂದು ಹಾಡು ಹೇಳ್ಬೋದಾ? ಓಕೆ ಸರ್, ಹಾಡ್ತೀನಿ. ಮುಂಗೋಳಿ ಕೂಗ್ಯಾವು ಮೂಡು ಕೆಂಪೇರ್ಯಾವು, ಸ್ವಾಮಿ ನನ್ನಯ್ಯ ರಥವೇರಿ, ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೆವು. ಮಳೆ, ಜೇನುಮಳೆ, ಗುಂಜುಮಳೆ, ಗುರುಗಂಜುಮಳೆ, 7 ಮಳೆ 77 ಮನೆಯಲ್ಲಿ ನಡೆದು ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮುದ್ದು ಮಾದೇಶ್ವರ ಮುತ್ತದ್ದು ಉಗ್ಯಾಂದಪ್ಪ ಮುಂಗೊಂಡಾದ ಮಾದೇಶ್ವರಕ್ಕೆ ಶರಣು ಶರಣಯ್ಯ. ಚೆಲ್ಲಿದರು ಮಲ್ಲಿಗೆಯ ಬಾನ ಚೂರೇರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾನ ಚೂರೇರಿ ಮ್ಯಾಲೆ, ಚಂದಾದ ಚಂದಾದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಮತ್ತೆ ಎಲ್ಲ ಭಾಳಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೀರಾ. ಹೀಗೆ ಈ ಕಲೆನ ಮುಂದುವರಿಸ್ಕೊಳ್ತಾ ನೀವು ಯಾರ್ಯಾರಿಗೆ ಸಾಧ್ಯನೋ ಅವ್ರಿಗೆಲ್ಲ ನೀವು ಹೇಳ್ಕೊಡ್ತಾ ಆ ಕಲೆನ ಬೆಳೆಸ್ಕೊಂಡು ಹೋಗಿ ಅಂತ ನಾವು ಕೇಳ್ಕೊಳ್ತೀವಿ. ಜೊತೆಗೆ ಯಾವ್ದಾದ್ರು ಕಾರ್ಯಕ್ರಮಗಳಿದ್ದಾಗ ಅಕಸ್ಮಾತ್ ನೀವು ಒಂದು ಸ್ವಲ್ಪ ಬಿಡು ಮಾಡಿಕೊಂಡು ಬಂದರೆ ಆ ಕಾರ್ಯಕ್ರಮಗಳಲ್ಲೂ ಕೂಡ ನೀವು ಹಾಡಿ ಅದನ್ನು ಬಹಳಷ್ಟು ಜನಕ್ಕೆ ತಲುಪಿಸ್ಬೇಕು ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ತುಂಬ ಸಂತೋಷ ಆಯಿತು. ಫ್ರೆಂಡ್ಸ್, ಇದೇ ಥರ ನಮ್ಮ ವಿಡಿಯೋ ಇನ್ನು ಮುಂದೆ ಬರ್ತಾನೆ ಇರುತ್ತೆ, ಸಾಕ್ತಾನೆ ಇರುತ್ತೆ. ಇದು ನಮ್ಮ ಶುರು ಅಷ್ಟೇ. ಇನ್ನೂ ಈ ಥರ ವಿಡಿಯೋನ ಬೇಕು ಅಂತ ಹೇಳಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಿಮಾದ್ರಿ ಕ್ರಿಯೇಷನ್ಗೆ ಸಪೋರ್ಟ್ ಮಾಡಿ. ಇನ್ನೂ ಈ ಥರ ಬೇಕಾದಷ್ಟು ವೀಡಿಯೋಸ್ನ ನಾವು ಇನ್ನೂ ಡಿಫ್ರೆಂಟ್ ಆಗಿರೋ ವೀಡಿಯೋಸ್ನೆಲ್ಲ ಕೊಡ್ತೀವಿ. ಎಲ್ರಿಗೂ ನಮಸ್ಕಾರ. ಹಿಮಾದ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಅವರು ನಮ್ಮ ಮನೆಗೆ ಬಂದು ಇವತ್ತು ನಮ್ಮನ್ನೆಲ್ಲ ಒಂದು ಕಾರ್ಯಕ್ರಮದ ಬಗ್ಗೆ, ಜನಪದ ಕಲೆ ಬಗ್ಗೆ ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ಪ್ರಯತ್ನ ತುಂಬ ಪಡ್ತಾ ಇದ್ದಾರೆ. ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜಾಸ್ತಿ ಜನ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು. ಹಾಗೆ ಕಲಾವಿದರನ್ನ ಉಳಿಸುವಂಥ ಬೆಳೆಸೋಂಥ ಕಾರ್ಯಕ್ರಮ ಇವರು ಮಾಡ್ತಾ ಇದ್ದಾರೆ. ಇವ್ರಿಗೆ ನಾವು ಸಪೋರ್ಟ್ ನಾವು ಎಲ್ಲರೂ ಕೊಟ್ಟರೆ ಈ ರೀತಿಯ ಒಂದು ಕಲಾವಿದ್ರದ್ದು ಏನು ನಾವು ಕಲೆ ಇದೆ ಮುಂದೆ ಬೆಳೆಸೋಂಥ ಪ್ರಯತ್ನ ಎಲ್ಲರದ್ದು ಆಗುತ್ತೆ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ.